ಈ ವಕ್ಫ್ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಸಾಕಷ್ಟು ಜನ ರೈತರು ಒದ್ದಾಡ್ಬಿಡ್ತಾ ಇದ್ರು. ಇದನ್ನ ವಿರೋಧಿಸಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್. ಅದಾದ ನಂತರ ಬಿಜೆಪಿ ನಾಯಕರೆಲ್ಲ ಎಚ್ಚೆತ್ತುಕೊಂಡ್ರು. ಈ ವಕ್ಫ್ ವಿಚಾರದ ಬಗ್ಗೆ ವರದಿಯನ್ನು ತಯಾರು ಮಾಡೋದಕ್ಕೆ ಅಂತಾನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೀಮನ್ನು ರಚನೆ ಮಾಡಿರ್ತಾರೆ. ಆದರೆ ನಾವು ಆ ಟೀಮ್ನಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ಮತ್ತೊಂದು ಬಣ ಇದೆಯಲ್ಲ ಬಿಜೆಪಿಯದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ. ನಾವೇ ಸಪ್ರೇಟಾಗಿ ತನಿಖೆ ಮಾಡ್ತೀವಿ, ವರದಿಯನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಅವರು ವರದಿಯನ್ನು ತಯಾರು ಮಾಡ್ತಾರೆ. ಅವರಿಗೆ ಈಗ JPC ಅಧ್ಯಕ್ಷ ಶಭಾಸ್ ಹೇಳಿದ್ದಾರೆ, ನೀವು ಮಾಡಿರುವ ಕಾರ್ಯ ಶ್ಲಾಘನಾರ್ಹ ಅಂತ ಹೇಳಿದ್ದಾರೆ. ಏನು ಕತೆ ಇದು? ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಯತ್ನಾಳ್ ಟೀಮ್ ವಕ್ಫ್ ವರದಿಗೆ ಶಭಾಸ್ ಹೇಳಿದ್ದಾರೆ JPC ಅಧ್ಯಕ್ಷ. ಯತ್ನಾಳ್ ಟೀಮ್ನ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಯತ್ನಾಳ್ ಟೀಮ್ಗೆ ಗುಡ್ ಅಂತ JPC ಅಧ್ಯಕ್ಷ ಜಗದಂಬಿಕಾ ಪಾಲ್ ಹೇಳಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ರೂಪಿಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಪಡೆ. ಯತ್ನಾಳ್ ಟೀಮ್ನಿಂದ ವಕ್ಫ್ ಆಸ್ತಿ ಒತ್ತುವರಿ ಬಗ್ಗೆಯೂ ಕೂಡ ವರದಿಯನ್ನ ಸಲ್ಲಿಸಲಾಗಿತ್ತು. ಡಿಸೆಂಬರ್ 4ರಂದು ದೆಹಲಿಯಲ್ಲಿ ವಕ್ಫ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವರದಿಯನ್ನ ಸಲ್ಲಿಕೆ ಆಗಿತ್ತು. JPC ಅಧ್ಯಕ್ಷ ಜಗದಂಬಿಕಾ ಪಾಲ್ ವಿಜಯಪುರದ ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಂದಿದ್ರು. ಯತ್ನಾಳ್ ಬಣದ ಹೋರಾಟಕ್ಕೆ ಬಹಿರಂಗವಾಗಿಯೇ ಬೆಂಬಲವನ್ನ ನೀಡಿದ್ರು ಜಗದಂಬಿಕಾ ಪಾಲ್. ಲಿಂಬಾವಳಿ ನೇತೃತ್ವದ ತಂಡ 7 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ವಕ್ಫ್ ವರದಿಯನ್ನ ಸಿದ್ಧಪಡಿಸಿತ್ತು. ವಿಜಯೇಂದ್ರ ವಿರುದ್ಧ ಹೋರಾಟಕ್ಕೆ ವಕ್ಫ್ ವಿವಾದವನ್ನ ಯತ್ನಾಳ್ ಪಡೆ ಬಳಸಿಕೊಂಡಿತ್ತು. ನೋಡಿ, ಒಂದು ಕಡೆ ರಾಜಕಾರಣ ಇರಬಹುದು, ಮತ್ತೊಂದು ಕಡೆ ರೈತರಿಗೆ ಅನ್ಯಾಯ ಆಗ್ತಾ ಇರುವಂತ ರೈತರಿಗೆ ಒಳ್ಳೆಯದಾಗ್ಲಿ ಅನ್ನೋ ಒಂದು ಉದ್ದೇಶ ಕೂಡ ಯತ್ನಾಳ್ ಟೀಮ್ಗಿತ್ತು. ಹಾಗಾಗಿನೇ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆ ಒಂದು ಟೀಮ್ ರಚನೆ ಮಾಡಿ ನೀವು ಕೂಡ ಇಲ್ಲಿ ಕಾರ್ಯಪ್ರವೃತ್ತರಾಗಿ ಅಥವಾ ತನಿಖೆಯನ್ನು ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಕೂಡ ನಾವು ನಿಮ್ಮ ನಾಯಕತ್ವವನ್ನೇ ಒಪ್ಕೊಳ್ಳೋದಿಲ್ಲ, ನೀವು ರಚನೆ ಮಾಡಿರುವಂಥ ತಂಡದಲ್ಲಿ ಹೋಗ್ತೀವಾ, ಸಾಧ್ಯನೇ ಇಲ್ಲ ಅಂತ ಹೇಳಿ ತಮ್ಮದೇ ಆದಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಎಲ್ಲ ಕಡೆಯೂ ಕೂಡ ಒಂದು ತನಿಖೆಯನ್ನು ಮಾಡ್ತಾರೆ. ಇನ್ನು ಯತ್ನಾಳ್ ಆ್ಯಂಡ್ ಟೀಮ್ ಅದರಂತೆ ಅನ್ಯಾಯ ಆಗ್ತಾ ಇರೋರು ಅಥವಾ ಈ ತಮ್ಮ ಆಸ್ತಿಯನ್ನು ಕಳ್ಕೊಳ್ತಾ ಇರುವವರು ಅಥವಾ ಕಳ್ಕೊಂಡಿರೋರು ಎಲ್ಲರೂ ಕೂಡ ಬಂದು ಯತ್ನಾಳ್ ಅವರ ಬಳಿ ಅಥವಾ ಯತ್ನಾಳ್ ಏನು ಟೀಮನ್ನು ರಚನೆ ಮಾಡಿದ್ರಲ್ಲ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಸಂಪೂರ್ಣವಾದಂಥ ವರದಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಡಿಸೆಂಬರ್ 4ರಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತುಂಬ ಚೆನ್ನಾಗಿ ವರದಿಯನ್ನು ಕಲೆಕ್ಟ್ ಮಾಡಿದ್ದೀರಿ, ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀರಿ ಅಂತ ಹೇಳಿ JPC ಅಧ್ಯಕ್ಷ ಇಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ಗೆ ಗುಡ್ ಅಂತ ಹೇಳಿದ್ದಾರೆ. ನಿಜಕ್ಕೂ ಕೂಡ ಯತ್ನಾಳ್ ಆ್ಯಂಡ್ ಟೀಮ್ಗೆ ಇಲ್ಲಿ JPC ಅಧ್ಯಕ್ಷ ಜಗದಂಬಿಕಾ ಪಾಲ್ ಅವರು ಗುಡ್ ಅಂತ ಹೇಳಿರೋದು. ನೀವು ತುಂಬ ಚೆನ್ನಾಗಿ ವರದಿಯನ್ನು ತಯಾರು ಮಾಡಿದ್ದೀರಿ ಅಂತ ಹೇಳಿ. ಎಲ್ಲೊಂದು ಕಡೆ ಅರವಿಂದ ಲಿಂಬಾವಳಿ ಅವರ ಪಾತ್ರ ಭಾಳ ಪ್ರಮುಖವಾಗಿತ್ತು ಈ ಒಂದು ಕಾರ್ಯದಲ್ಲಿ. ಜೊತೆಗೆ ಇಲ್ಲಿ ಬಂಗಾರಪ್ಪನವರ ಪುತ್ರ ಕುಮಾರ್ ಬಂಗಾರಪ್ಪ ಅವರ ಕಾರ್ಯ ವೈಖರಿಯೂ ಕೂಡ ತುಂಬ ಅದ್ಭುತವಾಗಿತ್ತು. ಹಾಗಾಗಿನೇ ಅರವಿಂದ ಲಿಂಬಾವಳಿ ಮತ್ತು ಕುಮಾರ್ ಬಂಗಾರಪ್ಪ ಅವರಿಗೆ ಶಭಾಷ್ ಹೇಳಿದ್ದಾರೆ ಇಲ್ಲಿ ಪಾಲ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ.